ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇಡೀ ಪೃಥ್ವಿಯಲ್ಲೇ ಎಂಥ ಜೀವಿಗಳಿಗೂ ಆಂಟಿಬಯೋಟಿಕ್ ಆಗಿ ವರ್ಕ್ ಮಾಡುವಂಥ ಒಂದು ನ್ಯಾಚುರಲ್ ಮೆಡಿಸಿನ್ ಅರಿಶಿನ. ಅಡಿಗೆ, ದೇವ್ರ ಪೂಜೆ, ಔಷಧಿ ತಯಾರಿಕೆ, ಗಿಡದ ಗೊಬ್ಬರ, ಕೀಟನಾಶಕ ಇನ್ನೂ ಹಲವಾರು ವಸ್ತುಗಳ ತಯಾರಿಕೆಗೆ ಅರಿಶಿನವನ್ನು ಬಳಸ್ತಾರೆ. ಅರಿಶಿನದ ಬಗ್ಗೆ ಹೇಳೋದಾದ್ರೆ ಬಹುಶಃ ದಿನವಿಡೀ ಹಿಡಿಯುತ್ತೇನೋ. ಆದರೂ ಕ್ವಿಕ್ಕಾಗಿ ಇದನ್ನ ಬೆಳೆಸೋ ರೀತಿ, ಅರಿಶಿನ ಪುಡಿಯನ್ನು ತಯಾರಿಸೋ ವಿಧಾನ, ಹಾಗೆ ಇದರ ಹೆಲ್ತ್ ಬೆನಿಫಿಟ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಅರಸಿ ಟೆರೆಸ್ ಗಾರ್ಡನ್. ಅರಿಶಿನವನ್ನು ನಾವು ಬಲ್ಬ್ಸ್ ಮೂಲಕ ಬೆಳೆಸಿದ್ದೀವಿ. ಈ ರೀತಿ ರೂಟ್ಸ್ ಡೆವಲಪ್ ಆಗಿರೋ ಬಲ್ಬ್ಸ್ನ ಗಿಡ ಬೆಳೆಸೋಕ್ಕೆ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ರೂಟ್ಸ್ ಡೆವಲಪ್ ಆಗಿರೋ ಬಲ್ಬ್ಸ್ನ ಬಳಸೋದ್ರಿಂದ ಗಿಡ ಬೇಗ ಜರ್ಮಿನೇಟ್ ಆಗುತ್ತೆ. ಇಲ್ಲಿ ನಾವು ಒಂದೊಂದೇ ಬಲ್ಬ್ಸ್ನ ತಗೊಂಡು ಅರ್ಧ ಅಡಿ ದೂರದಲ್ಲಿ ನೆಟ್ಟಿದ್ದೀವಿ. 2 ಇಂಚ್ ಆಳದಲ್ಲಿ ಈ ಬಲ್ಬ್ಸ್ನ ನೆಟ್ಟರೆ ಸಾಕು. ಜಾಸ್ತಿ ಆಳವಾಗಿ ನೆಟ್ಟರೆ ಬಲ್ಬ್ಸ್ ಜರ್ಮಿನೇಟ್ ಆಗೋ ಚಾನ್ಸಸ್ ಕಡಿಮೆ. ಕೆಲವು ಬಾರಿ ಆಳದಲ್ಲಿ ನೆಡೋದ್ರಿಂದ ಬಲ್ಬ್ಸ್ ಹಾಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡಿಕೊಂಡು 1.5 ಇಂದ 2 ಇಂಚ್ ಆಳದಲ್ಲಿ ಬಲ್ಬ್ಸ್ನ ನೆಡಿ. ನೀರನ್ನು ಒಂದು ದಿನನೂ ಮಿಸ್ ಮಾಡದಿರೋ ಹಾಗೆ ಹಾಕಿ. ಅರಿಶಿನದ ಕೊಂಬುಗಳು 7 ರಿಂದ 9 ತಿಂಗಳ ನಂತರ ಹಾರ್ವೆಸ್ಟ್ಗೆ ರೆಡಿ ಆಗಿರುತ್ತೆ. ನಾವು ಬಲ್ಬ್ಸ್ನ ಹಾಕಿ 8 ತಿಂಗಳ ನಂತರ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ದೇವ್ರಿಗಾಗಲಿ, ಮೈ ಕೈಗೆ ಹಚ್ಚಕ್ಕಾಗಲಿ, ಗಾಯಗಳಿಗಾಗಲಿ, ಮನೆಯನ್ನೆಲ್ಲ ಒರೆಸೋ ನೀರಿಗಾಗಲಿ, ಇನ್ನೂ ಹಲವಾರು ಕಡೆಗೆ ಮನೆಯಲ್ಲೇ ತಯಾರಿಸೋ ಅರಿಶಿನವನ್ನೇ ಉಪಯೋಗಿಸೋದು. ಇಷ್ಟು ದಿನ ನಮ್ಮೂರಲ್ಲಿ ಅರಿಶಿನವನ್ನು ಬೆಳೆದು ಪುಡಿ ಮಾಡಿ ಕಳಿಸ್ಕೊಡ್ತಿದ್ರು. ನಾವೇ ಯಾಕೆ ಅರಿಶಿನವನ್ನು ಬೆಳಿಬಾರ್ದು, ಪುಡಿಯನ್ನು ನಾವೇ ಮಾಡ್ಬೋದಲ್ವಾ ಅಂತ ಮೊದಲನೇ ಬಾರಿ ಅರಿಶಿನವನ್ನು ಬೆಳೆದಿದ್ದೀವಿ. ಫಸ್ಟ್ ಟ್ರಯಲ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಹಾಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಅದರಲ್ಲಿ ಆಲ್ ನೋಟಿಫಿಕೇಷನ್ಸ್ನ ಸೆಲೆಕ್ಟ್ ಮಾಡಿ. ಆಗ ನಾವು ಹಾಕೋ ಪ್ರತಿ ವಿಡಿಯೋಸ್ನ ನೀವು ನೋಡ್ಬೋದು. ನಿಮ್ಮ ಜೊತೆ ಇನ್ನೊಂದು ವಿಚಾರವನ್ನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಆರ್ಗ್ಯಾನಿಕ್ ಆಗಿ ಬೆಳೆಸೋದನ್ನು ತೋರಿಸೋದು ಮಾತ್ರ ಅಲ್ಲ, ಒಂದೊಂದು ಎಪಿಸೋಡಲ್ಲೂ ಏನೇನನ್ನು ತೋರಿಸಿದ್ದೀವೋ ಅದರಲ್ಲಿ ಇರೋವಂಥ ಆರೋಗ್ಯಕರ ಉಪಯೋಗಗಳನ್ನು ಸಹ ತೋರಿಸ್ಕೊಟ್ಟಿದ್ದೀವಿ. ಹಾಗಾಗಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡದೇ ಇರೋ ಹಾಗೆ ವಿಡಿಯೋವನ್ನು ನೋಡಿ. ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅನ್ನೋಕ್ಕೆ ಸಾಕ್ಷಿ ನಿಮ್ಮ ಕಣ್ಮುಂದೆನೇ ಇದೆ. ಹೆಚ್ಚಿನ ಪ್ರಮಾಣದಲ್ಲಿ ಇಳುವರಿ ಆಗಿದೆ. ಮಣ್ಣಿಂದ ಅರಿಶಿನದ ಕೊಂಬನ್ನು ಸಪ್ರೇಟ್ ಮಾಡಿದ ನಂತರ ಅದನ್ನು ಒಂದು ಬಕೆಟ್ ಅಥವಾ ಟಬ್ಗೆ ಹಾಕಿ ಪೂರ್ತಿ ಮಣ್ಣು ಹೋಗೋ ಹಾಗೆ ವಾಶ್ ಮಾಡಿ. ಅರಿಶಿನದ ಕೊಂಬನ್ನು ಅರ್ಧ ಗಂಟೆ ನೀರಲ್ಲಿ ನೆನೆ ಹಾಕಿ ತೊಳೆದ್ರೆ ಇನ್ನೂ ಉತ್ತಮ. ಸಂದಿಯಲ್ಲಿರೋ ಮಣ್ಣೆಲ್ಲ ನೀರಿನಲ್ಲಿ ಬಿಟ್ಟಿರುತ್ತೆ. ಈಗ ತೊಳೆದಿರೋ ಅರಿಶಿನದ ಕೊಂಬನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅರಿಶಿನದ ಕೊಂಬಿನ ಇಳುವರಿನ ನೋಡ್ತಾ ಇದ್ರೆ ಆಗೋ ಖುಷಿಯನ್ನ ಎಕ್ಸ್ಪ್ಲೈನ್ ಮಾಡಕ್ ನೋ ವರ್ಡ್ಸ್ ಕಣ್ರಿ. ಅರಿಶಿನದ ಕೊಂಬನ್ನ ತೊಳೆದಿರೋ ನೀರನ್ನ ಗಿಡಗಳಿಗೆ ಹಾಕ್ಬಿಡಿ. ನೀರಲ್ಲಿರೋ ಮಣ್ಣಲ್ಲಿ ಗೊಬ್ಬರದ ಅಂಶ ವೇಸ್ಟ್ ಆಗಬಾರ್ದು ನೋಡಿ. ಅದಕ್ಕೆ ತೊಳೆದು ಕ್ಲೀನ್ ಮಾಡಿರೋ ಅರಿಶಿನವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರು ಸೇರಿಸಿ ಸ್ಟವ್ ಆನ್ ಮಾಡಿ. ಅರಿಶಿನ ಮುಳುಗೋ ಅಷ್ಟು ನೀರು ಹಾಕಬೇಕು. ನೀರು ಚೆನ್ನಾಗಿ ಮರಳೋ ತನಕ ಕಾಯಲಿ. ಮರಳಕ್ಕೆ ಸ್ಟಾರ್ಟ್ ಆಗಿ 5 ನಿಮಿಷದ ನಂತರ ಸ್ಟವ್ ಆಫ್ ಮಾಡಿ ಪಾತ್ರೆಯನ್ನು ಮುಚ್ಚಿ. ತಣ್ಣಗಾದ್ಮೇಲೆ ಅರಿಶಿನದ ಕೊಂಬನ್ನ ನೀರಿಂದ ಸಪ್ರೇಟ್ ಮಾಡಿಬಿಡಿ. ಬಸ್ದಿರೋ ನೀರನ್ನು ಫರ್ಟಿಲೈಸರ್ ಆಗು ಉಪಯೋಗಿಸ್ಬೋದು, ಪೆಸ್ಟಿಸೈಡ್ ಆಗು
ಸ್ಪ್ರೇ ಮಾಡ್ಬೋದು. ಆದರೆ 1:5 ರೇಷಿಯೋನಲ್ಲಿ ಡೈಲ್ಯೂಟ್ ಮಾಡಿ ಯೂಸ್ ಮಾಡಿ. ಅರಿಶಿಣದ ಕೊಂಬನ್ನು 4ರಿಂದ 5 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ. ಅರಿಶಿನ ಪೂರ್ತಿ ಒಣಗಿದೆ ಅಂತ ಹೇಗೆ ಗೊತ್ತಾಗುತ್ತಂದರೆ, ಒಣಗಿದ ನಂತರ ಅರಿಶಿಣದ ಕೊಂಬನ್ನು ಕೈಯಲ್ಲೇ ಮುರಿಯೋಕ್ಕಾಗಲ್ಲ. ಅರಿಶಿಣದ ಒಂದಷ್ಟು ಬಳಕೆಗಳನ್ನು ತಿಳಿಸ್ತಾ ಹೋಗ್ತೀನಿ. ಅರಿಶಿಣದ ಹಸಿ ಕೊಂಬನ್ನು ತೇಯ್ದು ಕೈ, ಕಾಲು, ಮುಖಕ್ಕೆ ಹಚ್ಚಿದ್ರೆ ಆಯಾ ಜಾಗದ ಕೂದಲು ಶಾಶ್ವತವಾಗಿ ಉದುರೋದಲ್ಲದೆ ದೇಹದ ಉಷ್ಣತೆ ಹೆಚ್ಚಿಸುತ್ತೆ. ಇದರಿಂದ ದೇಹದ ಆ್ಯಂಟಿಬಾಡೀಸ್ ಹೆಚ್ಚಾಗುತ್ತೆ. ಈಗ ಒಣಗಿರೋ ಕೊಂಬನ್ನು ಪುಡಿ ಮಾಡ್ತಾ ಮಾಡ್ತಾ ಬಳಕೆ ಹಾಗೆ ಹೆಲ್ತ್ ಬೆನಿಫಿಟ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಶುಭ ಸಮಾರಂಭದಲ್ಲಂತೂ ಅರಿಶಿನ ಖಾಯಮಾಗಿರಲೇಬೇಕು. ಮದುವೆಗಳಲ್ಲಿ ಅರಿಶಿನ ಮುಖ್ಯವಾದ ಪಾತ್ರ ವಹಿಸುತ್ತೆ. ದೇವರ ಪೂಜೆಗಳಿಗೆ ಗಂಧ ಬಿಟ್ಟರೆ ಅರಿಶಿನನೇ ಶ್ರೇಷ್ಠ. ಗಾಯಗಳ ಮೇಲೆ ಇದನ್ನು ಹಚ್ಚಿದ್ರೆ ಇನ್ಫೆಕ್ಷನ್ಸ್ನ ತಡೆಗಟ್ಟಿ ಗಾಯ ಬೇಗ ವಾಸಿಯಾಗಕ್ಕೆ ಸಹಾಯ ಮಾಡುತ್ತೆ. ಇದರ ರೋಗ ನಿರೋಧಕ ಶಕ್ತಿಯ ಅಂಶ ಪಡೆಯೋಕ್ಕೆ ಇದನ್ನು ಅಡುಗೆಗಳಲ್ಲೂ ಬಳಸ್ತಾರೆ. ನಮ್ಮ ಇವತ್ತಿನ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಮ್ಮೆಲ್ಲ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅಥವಾ ಮೇಲ್ ಮೂಲಕ ಸಹ ತಿಳಿಸ್ಬೋದು. ನಮ್ಮ ಮೇಲ್ ID arasiterracegarden320@gmail.com. Support Organic Terrace Garden. Thank you.